ಇದು ನಾನಾಗಿ ಆಯ್ಕೆ ಮಾಡ್ಕೊಂಡ ಬಿಸ್ನೆಸ್ ಅಲ್ಲ, ನನ್ನನ್ನು ಆಯ್ಕೆ ಮಾಡ್ಕೊಂಡ ಬಿಸ್ನೆಸ್. ನನ್ನ ಹತ್ರ ಮಾತ್ರ ಉಂಟು, ನಾನು ಮಾರ್ಕೆಟಲ್ಲಿ ಇಲ್ಲ ಸರ್. ಇದು ಪೇರಳೆ ಪಲ್ಪ್ ಬೇರೆ ಮಾಡಿಟ್ಟದ್ದು ಬೀಜವನ್ನು, ಇದನ್ನು ಮತ್ತೆ ಇನ್ನು ಬೇಯಿಸಿ ಇದನ್ನು ಮಾಡ್ಲಿಕ್ಕೆ ಉಂಟು. ಇದರಿಂದ ರಸವನ್ನು ತೆಗಿಲಿಕ್ಕೆ ಉಂಟು. ಬೆಲ್ಲದಲ್ಲಿ ಮಾಡುವಾಗ ಸ್ವಲ್ಪ ಪರಿಮಳ ಕಡಿಮೆ ಆಗ್ತದೆ, ಮತ್ತೆ ಬೆಲ್ಲದ ಬಣ್ಣ ಅದಕ್ಕೆ ಅಂಟಿಕೊಳ್ಳೋದ್ರಿಂದ ಹಣ್ಣಿನ ಕಲರ್ ಅಷ್ಟಾಗಿ ತೋರುದಿಲ್ಲ. ಇಲ್ಲ ಸಿಪ್ಪೆ ಸಮೇತವೂ ಹಾಕುವುದುಂಟು. ನಮಗೆ ಸಮಯದ ಅಭಾವ ಇದ್ರೆ ಸಿಪ್ಪೆ ಸಮೇತವೂ ಹಾಕಿ ಫ್ರೀಸ್ ಮಾಡಿ ಇಟ್ಕೊಳ್ತೇವೆ. ಮತ್ತೆ ಯಾವಾಗ ಬೇಕಾವಾಗ ಸಿಪ್ಪೆ ತೆಗೆದು ಅದನ್ನು ಹಣ್ಣನ್ನು ಇದು ಬೀಜವನ್ನು ಮಾತ್ರ ಮಿಕ್ಸಿಗೆ ಹಾಕಿ ಕಡ್ದು ಮತ್ತೆ ಬೇಯಿಸ್ಕೊಳ್ತೇವೆ. ಕುಂಬಳಕಾಯಿ ಹಲ್ವ ಗಟ್ಟಿ ಆಗುದಿಲ್ಲ, ಅದಕ್ಕೋಸ್ಕರ ಲೇಟ್ ಹಾಕೋದು. ತುಂಬಾ ದೊಡ್ಡ ಮಟ್ಟಿಗಲ್ಲ, ದೊಡ್ಡ ನಾನು ಗೋಡಂಬಿಯ ಬಿಸ್ನೆಸ್ ಮ್ಯಾನ್ ಅಲ್ಲ, ಸಣ್ಣ ಮಟ್ಟಿಗೆ ಮಾತ್ರ. ನಾವು ಸೀಬೆ ಒಂದು ಸಾಧಾರಣ 1 ಟನ್ ತನಕ ತಗೊಳ್ತೇವೆ. ಒಂದು ವರ್ಷಕ್ಕೆ 1 ಟನ್ ತಗೊಳ್ತೇವೆ. ಹಲಸು ಒಂದು 14 ಟನ್ ತಗೊಳ್ತೇವೆ. ಎಲ್ಲ ಹಣ್ಣುಗಳು ಒಂದೇ ತರ ಇರುವುದಿಲ್ಲ, ಕೆಲವು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ಬೋದು, ಕೆಲವುದು ಡ್ರೈ ಆಗ್ಲಿಕ್ಕೆ ಸುಮಾರು ಟೈಮ್ ತಗೊಳ್ಬೋದು. ಈಗ ಪೇರಳೆ ಹಲ್ವ ಪ್ರೊಸೆಸ್ ತುಂಬಾ ಲೇಟ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಉಡುಪಿ ಜಿಲ್ಲೆ ಪೆರಡೂರಿಗೆ ಬಂದಿದ್ದೀನಿ. ಇಲ್ಲಿ ನನಗೆ ಸುಮಾರು ಜನ ಹೇಳಿದರು, ಅಶ್ವಥ್ ಹೆಬ್ಬಾರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀಟಾಗಿ ಅಂತ ಹೇಳಿಬಿಟ್ಟು, ಸಾವಯವದಲ್ಲಿ ಬೆಳೆದಂತಹ ಹಣ್ಣುಗಳನ್ನು ಸಾವಯವ ಬೆಲ್ಲ ಉಪಯೋಗಿಸ್ಬಿಟ್ಟು ಇವರು ಹಲ್ವವನ್ನು, ವಿವಿಧ ಹಣ್ಣುಗಳಿಂದ ವಿವಿಧ ಹಲ್ವಗಳನ್ನು ಮಾಡ್ತಾರೆ. ಬನ್ನಿ ಒಳಗಡೆ ಹೇಗೆ ಅವರು ಹಲ್ವವನ್ನು ತಯಾರಿಸ್ತಾರೆ ಅನ್ನೋದನ್ನು ನೋಡೋಣ. ಸರ್, ನಿಮ್ಮಲ್ಲಿ ಯಾವ ಯಾವ ವಿಧದ ಹಣ್ಣುಗಳು ನಿಮ್ಮಲ್ಲಿ ಮೌಲ್ಯವರ್ಧನೆಯಾಗಿ ಮಾರ್ಕೆಟನ್ನು ಸೇರ್ತದೆ? ನಮ್ಮಲ್ಲಿ ಮುಖ್ಯವಾಗಿ ಈಗ ಹಲಸಿನ ಹಣ್ಣು, ಬಾಳೆಹಣ್ಣು, ಮತ್ತು ಪೇರಳೆ, ಮಾವಿನ ಹಣ್ಣು, ಮತ್ತು ತರಕಾರಿಯಲ್ಲಿ ನಾವು ಕುಂಬಳಕಾಯಿಯನ್ನು ತುಂಬ ಯೂಸ್ ಮಾಡ್ತೇವೆ. ಕುಂಬಳಕಾಯಿನ ಏನು ಮಾಡ್ತೀರಾ? ಕುಂಬಳಕಾಯಿಂದಲೂ ಹಲ್ವವೇ ಮಾಡೋದು. ಹಲ್ವಾ ಮಾಡ್ತೀರಾ? ಕುಂಬಳಕಾಯಿ ಮತ್ತು ಮಿಲೆಟನ್ನು ಯೂಸ್ ಮಾಡ್ಕೊಂಡು ಹಲ್ವ ಮಾಡ್ತಾ ಇದ್ದೇವೆ. ಮತ್ತು ಇದು ಗೇರು ಹಣ್ಣಿಂದ ಈ ವರ್ಷ ಹೊಸದಾಗಿ ಮಾಡ್ತಾ ಇದ್ದೇವೆ. ಹೌದು. ಮತ್ತೆ ಅದು ಅಲ್ಲದೆ ಹಲಸಿನ ಬೀಜವನ್ನು ಮೌಲ್ಯವರ್ಧನೆ ಮಾಡಬೇಕು ಅಂತ ಅದನ್ನು ಬರ್ಫಿಯಾಗಿ ಮಾಡ್ತಾ ಇದ್ದೇವೆ. ಹೀಗೆ ಒಂದು 6-7 ಬಗೆಯ ಹಲ್ವಗಳಿದ್ದಾವೆ. ಇಲ್ಲಿ ನಾವು ನೋಡ್ಬೋದು ನಿಮ್ಮ ಸೆಟಪ್ಸು. ಇದು ನಿಮ್ಮ ಸೆಟಪ್ ಅಂತ ಕರಿಬೋದು ಸರ್. ಇದು ಹೇಗೆ ಈ ಫ್ರೀಸರ್ಗಳ ಅವಶ್ಯಕತೆ ಏನು, ಹೇಗೆ? ಅಂದ್ರೆ ನಮಗೆ ನಮ್ಮ ಮುಖ್ಯ ಉದ್ದೇಶ ಒಮ್ಮೆ ಮಾರ್ಕೆಟಿಗೆ ಹೋದ್ಮೇಲೆ ವರ್ಷ ಇಡೀ ಆ ಉತ್ಪನ್ನವನ್ನು ನಾವು ಜನರಿಗೆ ತಲುಪಿಸಬೇಕು ಅಂತ ಆ ಉದ್ದೇಶದಿಂದ ಈ ಫ್ರೀಸರ್ಗಳನ್ನೆಲ್ಲ ಇಟ್ಕೊಳ್ಳಿ. ಒಂದು 8-9 ಫ್ರೀಸರ್ಗಳಿದ್ದಾವೆ. ಅಂದ್ರೆ ನಿಮಗೆ ಎಲ್ಲಾ ಸೀಸನಲ್ಲೂ ಹಣ್ಣು ಸಿಗುವುದಿಲ್ಲ? ಹೌದು, ಎಲ್ಲ ಸೀಸನಲ್ಲಿ ಎಲ್ಲ ಹಣ್ಣುಗಳು ಸಿಗುದಿಲ್ಲ. ಬಾಳೆಹಣ್ಣಾದ್ರೆ ವರ್ಷ ಇಡೀ ಹೆಚ್ಚಾಗಿ ಸಿಗ್ತದೆ, ಮತ್ತೆ ಉಳಿದ ಹಣ್ಣುಗಳೆಲ್ಲ ಸ್ವಲ್ಪ ಕಡಿಮೆ ಸಿಗ್ತದೆ. ಅಂದ್ರೆ ಹಲಸಿನ ಹಣ್ಣು ಒಂದು ಸೀಸನಲ್ಲಿ ಬರ್ತದೆ, ಪೇರಳೆ ಒಂದು ಸೀಸನಲ್ಲಿ ಬರ್ತದೆ, ಮಾವಿನ ಹಣ್ಣು ಒಂದು 4-5 ತಿಂಗಳು ಬರ್ತದೆ, ಮತ್ತೆ ಸಿಗುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ವರ್ಷ ಇಡೀ ಕೊಡ್ಬೇಕಂದಾಗ ಕಷ್ಟ ಆಗ್ತದೆ ಮಾರ್ಕೆಟಿಗೆ. ಹಾಗಾಗಿ ನಾವು ಎಲ್ಲದನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೇವೆ. ಎಲ್ಲದನ್ನು ಸ್ಟೋರೇಜ್ ಮಾಡಿ -6 ಡಿಗ್ರಿಯಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೇವೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಇಲ್ಲಿ ಈ ಫ್ರೀಸರ್ಗಳನ್ನ ಕಾಣಬಹುದು. ಹೌದು. ಫ್ರೀಸರ್ ಒಳಗಡೆ ಏನಿದೆ ಅಂತ ನೋಡ್ಬೋದಾ? ನೋಡ್ಬೋದು, ಖಂಡಿತ, ಅದರಲ್ಲಿ ಏನಿದಿಲ್ಲ. ಅಂದ್ರೆ ನಿಮಗೆ ಈಗ ಯಾವ ಹಣ್ಣುಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ? ಈಗ ಫುಲ್ ಪೇರಳೆ ಉಂಟು, ಈಗ ಪೇರಳೆ ಸೀಸನ್, ಹಾಗಾಗಿ ಎಲ್ಲ ಫ್ರೀಜರಲ್ಲೂ ಸ್ವಲ್ಪ ಪೇರಳೆ ಉಂಟು. ಓಕೆ. ಮತ್ತೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಸಹ ಉಂಟು. ಎಲ್ಲದರ ಒಳಗೆ ಕೆಲವುದ್ರಲ್ಲಿ ಅಡಿಯಲ್ಲಿ ಉಂಟು. ನೋಡ್ಲಿಕ್ಕೆ ಸಿಕ್ಕಿರೋದು ನೋಡ್ಬೋದು. ಅಂದ್ರೆ ನಾವು ತೋರಿಸಿದ್ರೆ ನೀವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿರ್ತೀರಿ? ಹೌದು, ಅಂದ್ರೆ ಎಲ್ಲದನ್ನು ಪ್ರೊಸೆಸ್ ಮಾಡಿ. ಈಗ ಪೇರಳೆ ನಮಗೆ ತುಂಬ ಸ್ಟಾಕ್ ಬಂದಾಗ ಡೈರೆಕ್ಟ್ ಹಾಗೆ ಹಾಕಿ ಮತ್ತೆ ಪುನಃ ತೊಳೆದು ಪುನಃ ಇದು ಮಾಡಿ ಕಟ್ ಮಾಡಿ ಪಲ್ಪ್ ಮತ್ತೆ ಬೀಜ ಮತ್ತೆ ಇದನ್ನು ಬೇರೆ ಮಾಡಿ ಪುನಃ ಸ್ಟೋರೇಜ್ ಮಾಡ್ಕೊಳ್ತೇವೆ. ಹಾಗೆ ಹಣ್ಣು ಹಲಸೆಲ್ಲ ಹಲಸನ್ನು ಬಂದ್ರೆ ಒಂದೇ ಸರಿ ನಾವು ಎಲ್ಲ ಬಿಡಿಸಿ ಹಲಸಿನ ಸೋಳೆಯನ್ನು ಮಾತ್ರ ಅದನ್ನು ಪ್ರೊಸೆಸ್ ಮಾಡಿ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಹಾಕೊಳ್ತೀವಿ, ಡೀಪ್ ಸ್ಟೋರ್ ಅಲ್ಲಿ ಹಾಕಿಡ್ತೀವಿ. ಎಷ್ಟು ವರ್ಷದಿಂದ ಈ ಒಂದು ಕಾಯಕವನ್ನ ನೀವು ನಡೆಸ್ಕೊಂಡು ಬಂದಿದ್ದೀರಾ, ಮತ್ತೆ ಈ ಕಾಯಕಕ್ಕೆ ಬಂದದ್ದು ಹೇಗೆ? ಇದೊಂದೀಗ ಸಾಧಾರಣ 3 ವರ್ಷ ಆಗ್ತಾ ಬಂತು. 3 ವರ್ಷ ಆಗ್ತಾ ಬಂತು. ಓಕೆ. ಶುರುವಿಗೆ ನಾನು ಮ್ಯಾನ್ಯುವಲಿ ಮಾಡ್ತಾ ಇದ್ದೆ, ಆಮೇಲೆ ನಮ್ಮ ಗುರುಗಳ ಸಹಾಯ ಮಾಡಿ ಮತ್ತೆ ಅದನ್ನು ಮಿಷನರಿಗೆ
ತಗೊಂಡು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿದ್ರಾ? ಇಲ್ಲ, ನಾನು ಉಡುಪಿಯಲ್ಲೇ ಇದ್ದೆ. ಉಡುಪಿಯಲ್ಲೇ ಇದ್ರಿ? ಹೌದು ಅಂದರೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ರಿ? ಹೌದು, ನಾನು ಮತ್ತೆ ಫೋಟೋಗ್ರಫಿ ಇತ್ತು ನಮ್ಮದು ಮೊದಲು. ಹಾಂ ಹಾಂ. ಆ ಬಿಸ್ನೆಸ್ಸನ್ನು ಬಿಟ್ಟು ಮತ್ತೆ ಇದಕ್ಕೆ ಬಂದೆ. ಅದರಿಂದ ಇದಕ್ಕೆ ಬಂದ್ರಿ. ಹೌದು. ಸೊ ಈಗ ಹೇಗಿದೆ ಈ ಮೌಲ್ಯವರ್ಧನೆ? ಇದು ತುಂಬ ಒಳ್ಳೆದಿದೆ. ಮತ್ತು ಅದು ಅಲ್ಲದೆ ನಮ್ಮದು ಕೃಷಿ ಮೊದಲಿಂದ ಇತ್ತು. ನನಗೆ ನಮ್ಮ ತೋಟದ್ದೇ ಹಣ್ಣುಗಳನ್ನು ಮೌಲ್ಯವರ್ಧನೆ ಮಾಡಬೇಕಂತ ಏನೋ ಒಂದು ಆಸೆ ಇತ್ತು. ಓಕೆ. ಅದಕ್ಕೆ ಪೂರಕವಾಗಿ ಈ ಬಿಸ್ನೆಸ್ಸು ಸೇರ್ಕೊಳ್ತು ಅಷ್ಟೇ. ಅದಕ್ಕೆ ಪೂರಕವಾಗಿ ಈ ಬಿಸ್ನೆಸ್ ಸೇರ್ಕೊಳ್ತು. ಯಾಕಂತ ಹೇಳಿದ್ರೆ ಮೌಲ್ಯವರ್ಧನೆಗೆ ಮತ್ತೆ ಆಹಾರದ ಮೌಲ್ಯವರ್ಧನೆ ಅಂತ ಬಂದಾಗ ಕೆಲವು ಸ್ಟ್ಯಾಂಡರ್ಡ್ಗಳನ್ನ ನಾವು ಇಟ್ಕೋಬೇಕಾಗತ್ತೆ, ಮತ್ತೆ ಆಸಕ್ತಿ ಕೂಡ ಇರಬೇಕಾಗ್ತದೆ. ಸೊ ಆ ಒಂದು ಉದ್ದೇಶದಲ್ಲಿ ಕೇಳಿದೆ ನೀವು ಹೇಗೆ ಬಂದದ್ದು ಏನು ಅಂತ ಹೇಳಿಬಿಟ್ಟು. ನಿಮ್ಮ ಪ್ರಾಡಕ್ಟನ್ನು ನಾನು ಈಗಾಗಲೇ ರುಚಿ ಮಾಡಿದ್ದೇನೆ. ಆ ರುಚಿ ಮಾಡಿದ್ದಕ್ಕೋಸ್ಕರ ನಾನು ನಿಮ್ಮಲ್ಲಿಗೆ ಬಂದಿದ್ದೀನಿ. ಈಗ ನನಗೆ ಸುಮಾರು ಜನ ನಿಮ್ಮ ಒಂದು ಹಲ್ವಾದ ಅಂಗಡಿಯ ಹಲ್ವಾದ ಬಗ್ಗೆ ನನಗೆ ಸುಮಾರು ಜನ ಹೇಳಿದ್ದಾರೆ. ಸೊ ಈ ಪ್ರೋಸೆಸ್ ಈಗ ನಾನು ಕೇಳ್ತಿದ್ದೆ ಫ್ರೀಸರಲ್ಲಿ ತೋರಿಸ್ಬೋದು ಅಂತ ಹೇಳಿದ್ರಿ, ನೋಡ್ಬೋದಾ? ನೋಡ್ಬೋದು, ಖಂಡಿತ. ಓ ನೋಡಿ ಸರ್, ಇದು ಪೇರಳೆಯ ಪಲ್ಪ್ ಬೇರೆ ಮಾಡಿಟ್ಟದ್ದು ಬೀಜವನ್ನು. ಇದನ್ನು ಮತ್ತೆ ಇನ್ನು ಬೇಯಿಸಿ ಇದನ್ನು ಮಾಡ್ಲಿಕ್ಕೆ ಉಂಟು. ಇದರಿಂದ ರಸವನ್ನು ತೆಗಿಲಿಕ್ಕೆ ಉಂಟು. ಇದು ಪೇರಳೆಯ ಮೇಲಿನ ಸಿಪ್ಪೆ ಹಣ್ಣು. ಇದು ಫುಲ್ ಹಣ್ಣು. ಇದು ಹಣ್ಣಂದ್ರೆ ಅದನ್ನು ಬಿಡಿಸಿ 4 ಬಾಲ್ ಮಾಡಿ ಬೀಜವನ್ನು ಸಪರೇಟ್ ಮಾಡಿ ಇಟ್ಟಂಥದ್ದು. ಇದು ಗೇರು ಹಣ್ಣು. ಇದು ಗೇರು ಹಣ್ಣು. ಹೌದು. ಇದು ಈ ವರ್ಷದ ನೀವು ಇದನ್ನು ಇನ್ನು ಕ್ಲೀನಿಂಗ್ ಮಾಡ್ಲಿಕ್ಕೆ ಉಂಟು, ಅಂದ್ರೆ ಪ್ರೊಸೆಸ್ ಮಾಡ್ಲಿಕ್ಕೆ ಉಂಟು. ಕಟ್ ಮಾಡಿ ತಲೆ ಮತ್ತೆ ಬುಡ ಕಟ್ ಮಾಡಿ ಅದರಲ್ಲಿರುವ ಕಪ್ಪಿನ ಪಾರ್ಟ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಪುನಃ ಸ್ಟೋರೇಜ್ ಮಾಡ್ತೇವೆ. ಮತ್ತೆ ಹಲ್ವಾ ಮಾಡ್ತೇವೆ. ಹಾಗೆ ಸೊ ಬೇಕಾದಾಗ ಹಲ್ವಾ ಮಾಡ್ಕೊಳ್ತೀವಿ. ಇಲ್ಲಿ ನನ್ನ ಪೇರ್ಲೆಯನ್ನು ನಾನು ನೋಡ್ತಾ ಇದ್ದೀನಲ್ಲ, ಇದು ಅಂದ್ರೆ ಬೀಜ ಸಪ್ರೇಟು ಮತ್ತೆ ಸಪ್ರೇಟ್ ಈ ರೀತಿ ಹೋಗ್ತದಾ, ಹೇಗೆ ಇದು? ಅಲ್ಲ, ಇದೀಗ ನಾವು ಇದನ್ನೀಗ ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ತೇವೆ, ಅದರಿಂದ ರಸವನ್ನು ತೆಕ್ಕೊಳ್ತೇವೆ, ಮತ್ತೆ ಬೀಜವನ್ನು ವೇಸ್ಟ್ ಅನ್ನು ಬಿಸಾಕ್ತೇವೆ. ಈ ಬೀಜವನ್ನ ಇದರ ಬೀಜದಲ್ಲಿರುವ ಬೀಜವನ್ನು ತಕೊಂಡು. ಯಾಕಂದ್ರೆ ನಿಮ್ಮ ಹಲ್ವಾದಲ್ಲಿ ನಾನು ಯಾವತ್ತೂ ಬೀಜವನ್ನು ಕಾಣಲಿಲ್ಲ. ಆ ಒಂದು ಕಾರಣಕ್ಕೆ ಒಂದೆರಡು ಬೀಜ ಹೋಗ್ಬೋದು, ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ನಾವು ಪ್ರೊಸೆಸ್ ಮಾಡುವಾಗ ಕೈ ತಪ್ಪಿ ಹೋಗ್ಬೋದು, ಆದ್ರೆ ನಾವು ಹಾಕುದಿಲ್ಲ ಬೀಜವನ್ನು. ಈ ಹಲ್ವಕ್ಕೆ ಯಾವ ಇದನ್ನ ಯಾವುದು ತಳಿ? ಇದಕ್ಕೆ ನಾವು ಆಕ್ಚುಲಿ ಇದು ಅರ್ಕ ಕಿರಣ್ ಅಂತ IAHR ನವರು ಬಿಡುಗಡೆ ಮಾಡಿದ ತಳಿ. ಅರ್ಕ ಕಿರಣ್. ಹೌದು. ಇದರಲ್ಲಿ ನಮ್ಮ ಲಿಗ್ನೆಂಟ್ ಇದು ಅಂಶ ಒಳ್ಳೆದುಂಟು, ಕ್ಯಾನ್ಸರ್ ಆಗುವಂಥದ್ದು, ಕ್ಯಾನ್ಸರನ್ನು ದೂರ ಮಾಡುವಂಥ ಒಂದು ಅಂಶ ಉಂಟು ಅಂತ. ಮತ್ತು ಒಳ್ಳೆ ತಳಿ, ಒಳ್ಳೆ ಪಲ್ಪ್ ಇರುವಂಥ ತಳಿ. ಬೀಜ ಕಡಿಮೆ ಇರುವಂತಹ ತಳಿ. ಓಕೆ. ಇದು ಹಣ್ಣಿದ್ದು ಒಟ್ಟಾಗಿ ಇಷ್ಟು ಪಲ್ಪ್ ಆಗಿದೆ, ಬೀಜ ಆಗಿದೆ, ಆದರೆ ಬೀಜ ತುಂಬ ಕಡಿಮೆ. ಒಂದು ವರ್ಷಕ್ಕೆ ಎಷ್ಟು ನಿಮಗೆ ಸೀಬೆ ಎಷ್ಟು ಬರ್ತದೆ, ಮ್ಯಾಂಗೋ ಎಷ್ಟು ಬರ್ತದೆ ನಿಮ್ಮ ಕೈ ಹತ್ರ? ನಾವು ಸೀಬೆ ಸಾಧಾರಣ 1 ಟನ್ ತನಕ ತಗೊಳ್ತೇವೆ. ಒಂದು ವರ್ಷಕ್ಕೆ 1 ಟನ್ ತಗೊಳ್ತೇವೆ. ಹಲಸು ಒಂದು 14 ಟನ್ ತಗೊಳ್ತೇವೆ. 14 ಟನ್? 14 ಟನ್ ತಗೊಳ್ತೇವೆ. ಹಲಸಿಂದ ಬರೀ ಹಲ್ವಾ ಮಾತ್ರ ನಿಮ್ಮಿಂದ ಹೋಗೋದಾ ಅಥವಾ ಬೇರೆ ಯಾವುದು? ಮಾತ್ರ ಹೋಗುದು. ಬೀಜದಿಂದ ನೀವು ಹೇಳಿದ್ರಿ ಬಿಸ್ಕೆಟ್ ಅಲ್ಲ, ಹಲ್ವಾವೇ. ಅದು ಒಂದು ಬರ್ಫಿಯ ಸ್ಟೇಜ್ ಅಲ್ಲಿ ಇರ್ತದೆ. ಓಕೆ. ಅದನ್ನ ನಾವು ನೋಡ್ಬೋದಾ? ಬೀಜದಿಂದ ಮಾಡಿದ ಹಲ್ವಾವನ್ನು ನೋಡ್ಬೋದು. ಮತ್ತೆ ನೋಡ್ಬೋದು, ನಾನು ತೋರಿಸ್ತೇನೆ ಎಲ್ಲ ಹಲ್ವಾಗಳನ್ನು ನಾನು ನಿಮಗೆ ಶೋ ಮಾಡ್ತೇನೆ. ನಮಗೆ ನೀವು ಹೇಗೆ ತಯಾರಿಸ್ತೀರಾ ಅನ್ನೋದನ್ನು ಕೂಡ ನೀವು ಒಂದ್ಸರಿ ತೋರಿಸ್ಬೇಕು. ಖಂಡಿತ. ಯಾಕಂತ ಹೇಳಿದ್ರೆ ನನಗೆ ಒಂದು ಡೌಟ್ ನನಗೆ ಯಾವಾಗಲೂ ಈ ಹಲ್ವಾದ ವಿಚಾರದಲ್ಲಿದೆ. ಈಗ ನಾನು ಬರ್ಬೇಕಾದ್ರೂ ನಾನು ಫೋಟೋ ನೋಡಿದೆ. ಏನು ಅಂತ ಹೇಳಿದ್ರೆ ಎಲ್ಲ ಹಲ್ವಾಗಳು ಒಂದೇ ರೀತಿ ಕಾಣುತ್ತೆ. ಅದು ಬೆಲ್ಲ ಹಾಕಿದಕ್ಕ ಅಥವಾ ಹೇಗೆ? ಈಗ ಸಕ್ಕರೆಯಲ್ಲಿ ಮಾಡಿದ್ರೆ ಆಯಾಯ ಹಣ್ಣಿನ ಕಲರ್, ಯಾಕಂದ್ರೆ ಸಕ್ಕರೆಗೆ ಕಲರ್ ಇಲ್ಲದೆ ಇರುವುದರಿಂದ ಹಣ್ಣಿನ ಬಣ್ಣ ಸಹಜವಾಗಿ ಬರ್ತದೆ. ಅದರಲ್ಲಿ ಪರಿಮಳವು ಸ್ವಲ್ಪ ಜಾಸ್ತಿ. ಬೆಲ್ಲದಲ್ಲಿ ಮಾಡುವಾಗ ಸ್ವಲ್ಪ ಪರಿಮಳ ಕಡಿಮೆ ಆಗ್ತದೆ, ಮತ್ತೆ ಬೆಲ್ಲದ ಬಣ್ಣ ಅದಕ್ಕೆ ಅಂಟಿಕೊಳ್ಳೋದ್ರಿಂದ ಹಣ್ಣಿನ ಕಲರ್ ಅಷ್ಟಾಗಿ ತೋರುದಿಲ್ಲ. ತೋರ್ತದೆ ಅಂದ್ರೆ ಸರಿಯಾಗಿ ಬಿಸಿಲಿಗೆ ಹಿಡಿದ್ರೆ ಯಾವ ಹಣ್ಣಿನ ಹಲ್ವಾ ಅಂತ ಗೊತ್ತಾಗ್ತದೆ. ಈಗ ನಾವು ಮಾಡುವಂಥದ್ದು ಈಗ ಬಾಳೆಹಣ್ಣಲ್ಲಾದ್ರೆ ಬೂದು ಬಾಳೆಹಣ್ಣೆ ಜಾಸ್ತಿ ಯೂಸ್ ಮಾಡುವಂಥದ್ದು ನಾವು. ಬೂದು ಬಾಳೆಹಣ್ಣು ಅಂದ್ರೆ ಗೊತ್ತಾಯ್ತು, ಈ ಮೈಸೂರು ಭಾಗದಲ್ಲಿ ಸ್ವಲ್ಪ ದೊಡ್ಡದು, ಫುಟ್ಬಾಲ್ಗಿಂತ ಸ್ವಲ್ಪ ದೊಡ್ಡದು ಬರ್ತದೆ. ಓಕೆ. ಬೂದು ಬಾಳೆ ಅಂತ ಹೇಳ್ತೇವೆ ಅದಕ್ಕೆ. ಜಾಯಿಂಟ್ ಗವರ್ನರ್ ಅಂತ ಹೇಳ್ತಾರೆ ಈ ಭಾಗದಲ್ಲೆಲ್ಲ. ಪುತ್ತೂರು ಸೈಡ್ನಲ್ಲೆಲ್ಲ ಜಾಯಿಂಟ್ ಗವರ್ನರ್ ಅಂತ ಹೇಳ್ತಾರೆ. ಓಕೆ. ಆ ಬಾಳೆಹಣ್ಣನ್ನು ಹೆಚ್ಚು ಯೂಸ್ ಮಾಡ್ತೇವೆ. ಕೆಲವರು ಅದಕ್ಕೆ ಮೈಸೂರು ಕದಳಿ ಅಂತ ಹೇಳುದು, ಮೈಸೂರು ಕದಳಿ ಅಂತ ಹೇಳ್ತಾರೆ. ಹೌದು. ಅದನ್ನು ಹೇಳುವವರು ಇದ್ದಾರೆ. ಬೇರೆ ಬೇರೆ ಹೆಸರುಗಳಿದ್ದ ಆ ಪ್ರಾಂತ್ಯಕ್ಕೆ ಸರಿಯಾಗಿ. ಓಕೆ. ಅದನ್ನೇ ಜಾಸ್ತಿ ಯೂಸ್ ಮಾಡ್ತೇವೆ. ಮತ್ತೆ ನೇಂದ್ರವನ್ನು ಹೆಚ್ಚಾಗಿ ಉಪಯೋಗಿಸ್ತೇವೆ. ನೇಂದ್ರ ಮತ್ತೆ ಬೂದುಬಾಳೆ. ಈಗ ನೀವು ಹೇಳಿದ್ರಿ ಹಲಸು 14 ಟನ್ ಅಂತ ಹೇಳ್ಬಿಟ್ಟು. ಮಾವು ಎಷ್ಟು ಬರ್ತದೆ? ಮಾವು ಸಾಧಾರಣ 1-1.5 ಟನ್ ಬರ್ತದೆ. 1-1.5 ಟನ್. ಅದು ಯಾವ ವೆರೈಟಿ? ಅದು ಇಂಥದ್ದೇ ವೆರೈಟಿ ಅಂತ ಮಾಡುದಿಲ್ಲ ನಾನು. ಅಂದ್ರೆ ಹೆಚ್ಚಾಗಿ ಎಲ್ಲ ಮಿಕ್ಸ್ ಮಾಡ್ತೇವೆ. ಎಲ್ಲ ಮಿಕ್ಸ್ ಮಾಡ್ತೀರಾ? ಅದಕ್ಕೆ ಯಾವುದೇ ವೆರೈಟಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಮಾಡ್ಕೊಳ್ಳಿಲ್ಲ. ಅಂದ್ರೆ ನಮಗೆ ಸೀಸನ್ ಅಲ್ಲಿ ಸಿಗುವಂಥದ್ದನ್ನು
ಒಳ್ಳೆ ಹಣ್ಣುಗಳಂತ ನಾವು ಪರ್ಚೇಸ್ ಮಾಡ್ತೀವಿ. ಸೊ ನಿಮ್ಮಲ್ಲಿ ಹೆಚ್ಚಾಗಿ ಹೋಗುವಂಥದ್ದು ಹಲಸಿನ ಹಲ್ವಾವೇ? ಹೌದು, ಹಲಸಿನ ಹಲ್ವಾ, ಪೇರಳೆ ಹಲ್ವಾ ಮತ್ತು ಬಾಳೆಹಣ್ಣು, ಪೇರಳೆ. ಸೊ ಈಗ ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಗೇರು. ಹೌದು, ಈಗ ಗೇರು ಅದರಲ್ಲೂ ಕೂಡ ಗೇರಿನ ಹಲ್ವಾ ಅಲ್ಲ? ಹೌದು, ಗೇರಿನ ಹಲ್ವಾ, ಗೇರಿನ ಹಣ್ಣಿನ ಹಲ್ವಾ. ಓಕೆ, ಅದರಿಂದ ಬೀಜದಿಂದ ಏನಾದ್ರು ಮಾಡ್ತೀರಾ ಹೇಗೆ? ಅಲ್ಲ, ನಾವು ಶುರುವಿಗೆ ನಮ್ಮ ಪ್ರೊಸೆಸಿಂಗ್ ಶುರು ಮಾಡೋಕ್ಕಿಂತ ನಾನು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೊರಟಾಗ ನನಗೆ DCRನವರು ಒಂದು ಬೆಂಬಲ ಕೊಟ್ಟರು. ಅವರಲ್ಲಿ ನಾನು ಇನ್ಕ್ಯುಬಿಟಿಯಾಗಿ ಸೇರಿಕೊಂಡೆ. ಅವರು ನನ್ನ ತೋಟದ ಗೇರ್ ಬೀಜವನ್ನು ಅವರೇ ಪ್ರೊಸೆಸ್ ಮಾಡಿ ಕೊಟ್ಟರು ನನಗೆ ಮಾರ್ಕೆಟ್ ಮಾಡಬೇಕು ಅಂತ. ಅವರೇ ಪ್ರೊಸೆಸ್ ಮಾಡಿ ನನಗೆ ಗೋಡಂಬಿ ಕೊಡ್ತಾ ಇದ್ದಾರೆ. ಓಕೆ, ಈಗಲೂ ಕೊಟ್ಟಿದ್ದಾರೆ, ಈ ವರ್ಷನೂ ಪ್ರೊಸೆಸ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನಾನು ಹೆಚ್ಚಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ, ಅಂದರೆ ನನ್ನ ತೋಟದ ಹೆಚ್ಚು ಬರುವುದಿಲ್ಲ. ಅದನ್ನು ಅವರು ಪ್ರೊಸೆಸ್ ಮಾಡಿ ಕೊಡ್ತಾರೆ, ಅದನ್ನು ನಾನು ಮಾರ್ಕೆಟ್ ಮಾಡ್ತೇನೆ. ಹೌದು, ಅದರಿಂದ ನಾನು ಒಂದಷ್ಟು ಮಸಾಲೆ ಗೋಡಂಬಿ, ಪೆಪ್ಪರ್ ಗೋಡಂಬಿ ಎಲ್ಲ ಮಾಡಿ ಸೀಸನಲ್ಲಿ ನನಗೆ ಹೆಚ್ಚಾಗಿ ಅದು ಉಪಯೋಗ ಆಗುವಂಥದ್ದು ದೀಪಾವಳಿಗೆ. ದೀಪಾವಳಿಯಲ್ಲಿ ನಾವು ಗಿಫ್ಟ್ಗೆ ಪ್ಯಾಕ್ ಮಾಡಿ ಕೊಡುವಾಗ ಅದನ್ನು. ಸೊ ನಿಮಗೆ ಈಗ ನಾನು ಕೇಳುವಂಥದ್ದು, ಈ ಹಲ್ವಾ ಬಿಟ್ಟು ನಾನು ಆಗಲೇ ಕೇಳಿದೆ ಮಾರ್ಕೆಟ್ನ ತಲುಪ್ತಿರುವಂತಹ ಬೇರೆ ಪ್ರಾಡಕ್ಟ್ಗಳು ಯಾವುದು ಅಂತ ಹೇಳಿಬಿಟ್ಟು, ನೀವು ಈಗ ಹೇಳ್ತಾ ಇದ್ದೀರಾ ಅದು ಇದು ಕೂಡ, ಅದು ಗೋಡಂಬಿ ಕೂಡ. ಹಾಂ, ಇನ್ನೂ ಬೇರೆ ಯಾವ್ದಾದ್ರು ಆ ರೀತಿ ಐಟಮ್ಸ್ಗಳು ಉಂಟಾ? ಇಲ್ಲ, ನಾನು ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲಿಲ್ಲ. ಯಾಕಂದರೆ ನನಗೀಗ ಸದ್ಯ ಮಟ್ಟಿಗೆ ಹಲ್ವವನ್ನೇ ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ನಾವು ಶುರುವಿಗೆ ಗೋಡಂಬಿ ಅದು ಪ್ರೊಸೆಸ್ ಆಗಿ ನನಗೆ ಇದನ್ನು ಶುರು ಮಾಡೋಕ್ಕಿಂತ ಮುಂಚೆಯೇ ಅದು ಶುರುವೇ ಆಗಿದೆ. ಓಕೆ, ಹಾಗಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ತುಂಬ ದೊಡ್ಡ ಮಟ್ಟಿಗಲ್ಲ, ನಾನು ಗೋಡಂಬಿಯ ಬಿಸ್ನೆಸ್ ಮ್ಯಾನ್ ಅಲ್ಲ, ಸಣ್ಣ ಮಟ್ಟಿಗೆ ಮಾತ್ರ. ಅಂದರೆ ಅವರು ಪ್ರೊಸೆಸ್ ಮಾಡಿ ಕೊಡೋದ್ರಿಂದ ನನಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ತದೆ. ಅದು ಪ್ರೊಸೆಸ್ ಮಾಡಿ DCR ಪ್ರೊಸೆಸ್ ಮಾಡಿ ಕೊಡೋದಿದ್ರೆ ನಮಗೆ ಮಾರ್ಕೆಟಿಂಗ್ ಕಷ್ಟ ಆಗ್ತದೆ, ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಸರಿ ಅಷ್ಟು ದೊಡ್ಡ ಯೂನಿಟ್ ಇಲ್ಲ, ಪ್ರೊಸೆಸ್ ಮಾಡುವಂಥ ಯೂನಿಟ್, ಅದೆಲ್ಲ ಖರ್ಚುಗಳೆಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಅವರು ಪ್ರೊಸೆಸ್ ಮಾಡಿ ಕೊಟ್ಟಾಗ ನಾವು ಮಾರ್ಕೆಟ್ ಮಾಡ್ತೀವಿ. ಇದು ನೋಡಿ, ಇದು ನಮ್ಮ ಫ್ರೀಸರ್ಗಳಲ್ಲಿ ಹೀಗೆ ಫ್ರೀಸ್ ಆಗಿರ್ತದೆ ಹಣ್ಣುಗಳು. ಇದು ಹಲಸಿನ ಎಷ್ಟು ಟೈಮಿಂದ ಸರ್ ಇದು? ಇದೊಂದು ಹೋದ ವರ್ಷ ಸೀಸನಿನ ಹಣ್ಣು. ಇದು ಹೋದ ವರ್ಷ ಸೀಸನ್ ಡೀಪ್ ಫ್ರೀಸರ್ ಆಗಿರುವಂಥದ್ದು ಇದೆಲ್ಲ. ಇದು ಕಂಪ್ಲೀಟ್ ಡೀಪ್ ಫ್ರೀಸರ್ ಆಗಿದೆ. ಇದನ್ನು ನಾವು ಮತ್ತೆ ಹೊರಗಿಂದ ತೆಗೆದು ಇದನ್ನು ಒಂದು 6 ಗಂಟೆ ಹೊರಗಿಡ್ತೇವೆ. ಅದರ ಕಂಪ್ಲೀಟ್ ಕೋಲ್ಡ್ ಹೋಗ್ಬೇಕು ಅಂತ, ಐಸ್ ಎಲ್ಲ ಬಿಟ್ಕೊಂಡು ನಾರ್ಮಲ್ ಸ್ಟೇಜಿಗೆ ಬಂದ ನಂತರ ಅದನ್ನು ನಾವು ಮಿಕ್ಸಿಗೆ ಹಾಕಿ ಕಡ್ಕೊಳ್ತೇವೆ. ನಮ್ಮ ದೊಡ್ಡ ಮಿಕ್ಸಿ ಉಂಟು, ಅದರಲ್ಲಿ ಸಣ್ಣ ನುಣ್ಣಗೆ ಕಡ್ಕೊಂಡು ಮತ್ತೆ ನಮ್ಮ ಹೀಟಿಂಗ್ ಪ್ರೊಸೆಸ್ ಉಂಟು, ಅದಕ್ಕೆ ಮತ್ತೆ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ತೇವೆ. ಒಂದು ಸಲಿಗೆ ಒಂದು ಸಾಧಾರಣ ಒಂದು 15 kg ಅಷ್ಟು ನಾವು ತೆಕ್ಕೊಂಡು ಪ್ರೊಸೆಸ್ ಮಾಡ್ತೇವೆ. ಇದು ಹಲ್ವಾ ಮಾಡುವಂತಹ ಒಂದು ಸ್ಟ್ಯಾಂಡರ್ಡ್ ಪ್ರೊಸೆಸ್. ನಮ್ಮ ಹೌದು, ಮಿಕ್ಸಿಯಲ್ಲಿ ಹಾಕುವಂಥದ್ದು ನಮ್ಮ ಮಿಷಿನಲ್ಲಿ ಆಗುವಂಥ ಸಾಮರ್ಥ್ಯ ಅಷ್ಟೇ. ಒಂದು ಸಲಿಗೆ 15 kg ಅದನ್ನು ಮಾಡಿ ಮಿಕ್ಸಿಗೆ ಹಾಕೋಣ. ಇದು ಸ್ಟ್ಯಾಂಡರ್ಡ್ ಪ್ರೊಸೆಸ್, ಇದು ಎಲ್ಲರೂ ಮಾಡುವಂಥದ್ದೇ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ಕಡ್ದು ಸಣ್ಣ ಆಗಬೇಕು ಕೂಡ, ಕಡ್ದು ಸಣ್ಣ ಮಾಡಿ ನಮ್ಮ ಹೀಟಿಂಗ್ ಮಿಷಿನ್ ಉಂಟು, ಹೀಟಿಂಗ್ ಮಿಷಿನಿಗೆ ಹಾಕ್ಕೊಳ್ತೇವೆ. ಹೀಟಿಂಗ್ ಮಿಷಿನಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಅದಕ್ಕೆ ಮತ್ತೆ ತುಪ್ಪ, ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ತುಪ್ಪವನ್ನು ಬೆಳೆಸ್ಕೊಳ್ತೇವೆ. ಓಕೆ, ಅದನ್ನು ಸಾಧಾರಣ 1 ಗಂಟೆ ಬೆಂದ ನಂತರ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಡೋದು. ಸಾವಯವ ಬೆಲ್ಲವನ್ನೇ ನಾವು ಅದಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು. ನಾವು ಇವತ್ತು 15 kg ಹಾಕಿರೋ ಒಂದು ಸಾಧಾರಣ ಒಂದು 5 kg ಅಷ್ಟು ಮಿಕ್ಸ್ ಮಾಡ್ಕೊಳ್ತೇವೆ ಬೆಲ್ಲವನ್ನು. ಮತ್ತೆ 1-1.5 ಗಂಟೆ ಅದು ಪುನಃ ಅದರಲ್ಲೇ ಪಾಕ ಬರಬೇಕು. ಓಕೆ, ಇದರ ಮಧ್ಯೆ ಯಾವುದೇ ಹಿಟ್ಟಾಗಲಿ ಅಥವಾ ಇನ್ನೊಂದೇನೋ ಪ್ರಿಸರ್ವೇಟಿವ್ಸ್ ಆಗಲಿ ಏನೋ ಯಾವುದು ಮಿಕ್ಸ್ ಮಾಡುವಂಥ ಪದ್ಧತಿ ಇಲ್ಲ. ನಾನು ಕೆಲವು ಕಡೆ ನೋಡಿದೆ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡ್ತಾರೆ ಕೆಲವರು. ಇರ್ಬೋದು, ಅಂದರೆ ಬೇರೆಯವರು ಒಂದು ಒಬ್ಬೊಬ್ಬರ ಪ್ರೊಸೆಸ್ ಒಂದೊಂದು ರೀತಿಯ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಬಿಡಿ. ಅದು ಒಬ್ಬರೊಬ್ಬರು ಮಾಡುವಂಥ ವಿಧಾನಗಳು, ಅಂದರೆ ಅವರು ಕಲ್ತದ್ದೇ ಹಾಗೆ ಇರ್ತದೆ. ನಾವು ಹೀಗೆ ಕಲ್ತಿದ್ದೇವೆ. ನಾವು ನಮ್ಮ ಉದ್ದೇಶವೂ ಅಷ್ಟೇ, ಹಣ್ಣನ್ನೇ ಜನರಿಗೆ ಒಳ್ಳೆ ನೇರ ರೀತಿಯಲ್ಲಿ ತಿನ್ನಿಸ್ಬೇಕು ಅನ್ನೋದು. ಹಾಗಾಗಿ ಅದು ಅಷ್ಟೇ ಪ್ರೊಸೆಸ್. ಒಂದು ಬೆಲ್ಲ ಹಾಕಿ ಮತ್ತೆ 1-1.5 ಗಂಟೆ ಅದರಲ್ಲಿ ಪಾಕ ಬರಬೇಕು, ಹಣ್ಣಲ್ಲಿ ಹಣ್ಣಿನ ರಸದಲ್ಲೇ ಅದು ಪಾಕ ಬರಬೇಕು. ಮತ್ತೆ ಅದನ್ನು ಕೂಲಿಂಗ್ ಆಗಿ ಕೆಳಗೆ ಹಾಕಿ ಕೂಲಿಂಗ್ ಮಾಡಿ ಮತ್ತೆ ನಾವು ಅದನ್ನು ಹೀಗೆ ಮಾರ್ಕೆಟಿಗೆ ಬಿಡ್ತೇವೆ. ಇದು ಆ್ಯಕ್ಚುಲಿ ಬಾಳೆಹಣ್ಣು ಅಲ್ವಾ. ಮತ್ತೆ ಇದು ಹಲಸಿನ ಬೀಜದ ಬರ್ಫಿ. ಇದು ಬಾಳೆಹಣ್ಣು ಹಲ್ವಾ. ಇದು ಬಾಳೆಹಣ್ಣು ಹಲ್ವಾ. ಓಕೆ, ಇದು ಹಲಸಿನ ಬೀಜದ ಬರ್ಫಿ. ಬೀಜದ ಬರ್ಫಿ ನೀವು ಆವಾಗಲೇ ಹೇಳಿದ್ರಿ. ಹೌದು, ಬೀಜದ ಬರ್ಫಿ ಕೂಡ ಪ್ರೊಸೆಸ್ಸು ಅದೇ ರೀತಿ ಇರುತ್ತಾ? ಹಾಂ, ಸೇಮ್. ಅದರಲ್ಲಿ ಏನು ಸ್ಪೆಷಾಲಿಟಿ ಏನಿಲ್ಲ. ಓಕೆ, ಅಂದರೆ ಅದು ಗಟ್ಟಿ ಆಗ್ತದೆ ಅನ್ನೋದಕ್ಕೆ ನಾವು ಬರ್ಫಿ ಅಂತ ಇಟ್ಟಿದ್ದೀವಿ. ಓಕೆ, ಎಲ್ಲವೂ ಬೆಲ್ಲದಲ್ಲೇ ಮಾಡುವಂಥದ್ದು.
ಅಲ್ಲ ನಾನೇನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೀಜವನ್ನು ಕೂಡ ನೀವು ಹಣ್ಣಿನ ಥರ ಈ ರೊಟೇಷನ್ ಅಲ್ಲೇ ನಾವು ತಿರುಗಿಸಿ ಮಾಡುವಂಥದ್ದು. ನಾವಂದ್ರೆ ಬೀಜವನ್ನು ನಾವು ಹೇಗೆ ಮಾಡ್ತೇವೆ ಅಂದ್ರೆ ಬೀಜವನ್ನು ನಮ್ಗೆ ಸಿಕ್ಕಿದಾಗ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಫ್ರೀಸರ್ ಮಾಡ್ತೇವೆ ಫ್ರೀಜಿಗೆ. ಓಕೆ ಓಕೆ ಓಕೆ. ಆಮೇಲೆ ನಮ್ಗೆ ಯಾವಾಗ ಬೇಕಾ ಆವಾಗ ತೆಗೆದು ಆ ಸಿಪ್ಪೆ ಸಮೇತ ಅಲ್ಲ ಸಿಪ್ಪೆ ತೆಗೆದು ಇಲ್ಲ ಸಿಪ್ಪೆ ಸಮೇತವೂ ಹಾಕೋದುಂಟು. ನಮ್ಗೆ ಸಮಯದ ಅಭಾವ ಇದ್ರೆ ಸಿಪ್ಪೆ ಸಮೇತವೂ ಹಾಕಿ ಫ್ರೀಸ್ ಮಾಡಿ ಇಟ್ಕೊಳ್ತೇವೆ. ಮತ್ತೆ ಯಾವಾಗ ಬೇಕಾ ಆವಾಗ ಸಿಪ್ಪೆ ತೆಗೆದು ಅದನ್ನು ಹಣ್ಣನ್ನು ಇದು ಬೀಜವನ್ನು ಮಾತ್ರ ಮಿಕ್ಸಿಗೆ ಹಾಕಿ ಕಡ್ದು ಮತ್ತೆ ಬೇಯಿಸ್ಕೊಳ್ತೇವೆ. ಬೇಯಿಸಿ ತುಪ್ಪ ನಾರ್ಮಲಿ ಹಲ್ವಾಗೆ ಏನು ಮಾಡ್ತೇವೆ ಅದೇ ರೀತಿ ಪ್ರೊಸೆಸ್ ಇರುತ್ತೆ. ಬಟ್ ಇದ್ರಲ್ಲಿ ನಾನು ಒಂದು ಕೇಳುವಂಥದ್ದು, ಎಲ್ಲಾ ಹಣ್ಣಿಗೂ ಕೂಡ ಒಂದೇ ಇಂತಿಷ್ಟೇ ಸಮಯ ಅಂತಿದೆಯಾ, ಬೇರೆ ಬೇರೆ ಹಣ್ಣಿಗೆ ಬೇರೆ ಬೇರೆ ಸಮಯ? ಸ್ವಲ್ಪ ವ್ಯತ್ಯಾಸಗಳುಂಟು, ತುಂಬಾ ಅಲ್ಲ, ಸಣ್ಣ ಮಟ್ಟದ ವ್ಯತ್ಯಾಸ ಉಂಟು. ಎಲ್ಲವುದು ಒಂದೇ ತರ ಆಗುದಿಲ್ಲ. ಅಂದ್ರೆ ಮತ್ತೆ ಯಾವ ಹಣ್ಣು ಇದ್ರ ಮೇಲೆಲ್ಲ ಡಿಪೆಂಡ್ ಆಗ್ತದೆ. ಎಲ್ಲ ಹಣ್ಣುಗಳು ಒಂದೇ ತರ ಇರುವುದಿಲ್ಲ. ಕೆಲವು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ಬೋದು, ಕೆಲವುದು ಡ್ರೈ ಆಗ್ಲಿಕ್ಕೆ ಸುಮಾರು ಹೊತ್ತು ಟೈಮ್ ತಗೊಳ್ಬೋದು. ಈಗ ಪೇರಳೆ ಹಲ್ವಾ ಪ್ರೊಸೆಸ್ ತುಂಬಾ ಲೇಟ್. ಓಕೆ. ಮಾವಿನ ಹಣ್ಣು ಹಾಗೆ ಪ್ರೊಸೆಸ್ ಲೇಟ್. ಹಲಸಿನ ಹಣ್ಣು ಬಾಳೆಹಣ್ಣು ಎಲ್ಲ ಒಂದು ಸಾಧಾರಣ ಒಂದೇ ರೀತಿಯಲ್ಲಿ ಆಗ್ತದೆ. ಇಲ್ಲಿ ನಾನು ಮತ್ತೊಂದು ಕೇಳುವಂಥದ್ದು, ಈ ವರ್ಷ ನೀವು ಗೇರನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಗೇರಿನ ಹಣ್ಣಿನ ಒಂದು ರುಚಿಯನ್ನು ಕೂಡ ನೋಡ್ಬೋದಾ ನಾವು? ಖಂಡಿತ ನೋಡ್ಬೋದು. ಆದರೆ ನನ್ನ ಹತ್ರ ಈಗ ಅದನ್ನು ಮಾರ್ಕೆಟಿಗೆ ಕೊಡ್ತೇನೆ. ಆದರೆ ಅಂದರೆ ತುಂಬ ಮಾರ್ಕೆಟಿಗೆ ನನ್ನ ಹತ್ರ ಮಾತ್ರ ಉಂಟು. ನಾನು ಮಾರ್ಕೆಟಲ್ಲಿ ಇಲ್ಲ. ನಾನು ಅದನ್ನು ಸ್ಟ್ಯಾಂಡರ್ಡೈಸೇಷನ್ ಸ್ಟಿಕ್ಕರ್ ಎಲ್ಲ ಮಾಡಿ ಅದಕ್ಕೊಂದು ಜನರಿಗೆ ಗೊತ್ತಾಗ್ಲಿಕ್ಕೆ ಆಗುವ ಹಾಗೆ ಮಾಡಲಿಲ್ಲ. ಅದಕ್ಕೆ ಸ್ಟಿಕ್ಕರ್ ಎಲ್ಲ ಮಾಡಬೇಕಷ್ಟೇ. ನಮ್ಮ ಹತ್ರ ಇನ್ನೂ ಅದು ಪ್ರಾರಂಭಿಕ ರುಚಿ ಸವಿಲಿಕ್ಕೆ ಸಿಗ್ತದೆ, ಖಂಡಿತ ಸಿಗ್ತದೆ. ಅದು ಹಾಗೆ ಬೇಕಾದ್ರೆ ಕಳಿಸಿ ಕೊಡ್ತೇನೆ. ನಮ್ಮ ಹತ್ರ ಇನ್ನು ಸ್ಟಿಕ್ಕರ್ ಎಲ್ಲ ಆಗ್ಲಿಲ್ಲ ಅಷ್ಟೇ. ಅದಕ್ಕೆ ಹೊಸದಾಗಿ ಉಂಟು ಅಷ್ಟೇ ಮಾರ್ಕೆಟ್ಗೆ. ಈಗ ನಿಮ್ಮ ಪ್ರಾಡಕ್ಟ್ಗಳನ್ನ ನೋಡ್ಬೋದಾ ಕೆಲವೊಂದು? ಖಂಡಿತ ಎಲ್ಲದೂ ನೋಡ್ಬೋದು, ಅದಕ್ಕೇನಿದಿಲ್ಲ. ಇದು ಬಾಳೆಹಣ್ಣು ಹಲ್ವಾ, ಬಾಳೆಹಣ್ಣಿನ ಹಲ್ವಾ ನೋಡಿ. ಇದು ನೇರಳೆ ಬೋದು ಬಾಳೆ ಹಾಕೋದ್ರಿಂದ ನೇರಳೆ ಬಣ್ಣ ಬರ್ತದೆ. ಇದು ಸಕ್ಕರೆಯಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆ ಚಂದ ನೇರಳೆ ಬಣ್ಣವೇ ಬರ್ತದೆ. ನೀವು ಆಗ್ಲೇ ಹೇಳಿದಂತೆ ಸಕ್ಕರೆಯಲ್ಲಿ ಮಾಡಿದ್ರೆ ಬಹುಶಃ ಅದೇ ಕಲರ್ ಬರುತ್ತದೆ. ಹೌದು. ಇಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು. ಇದು ಮಿಲೆಟ್ ಮತ್ತೆ ಕುಂಬಳಕಾಯಿ ಹಲ್ವಾ. ಮಿಲೆಟ್ ಅಂದ್ರೆ ಸಾಮೆಯನ್ನೇ ನಾವು ಉಪಯೋಗಿಸ್ತೇವೆ. ಸಾಮೆಯನ್ನು ಲೇಡೀಸಿಗೆ ಒಳ್ಳೇದು ಅಂತ ಒಂದು ಅಧ್ಯಯನದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಹಾಗಾಗಿ ಸಾಮೆಯನ್ನೇ ನಾವು ಸಾಮೆ ಅಕ್ಕಿ ಅಂತ ಲಿಟಲ್ ಮಿಲೆಟ್ ಅಂತ ಹೇಳ್ತಾರೆ. ಲಿಟಲ್ ಮಿಲೆಟ್ ಅಂತ ಕರೀತಾರೆ. ಅದನ್ನು ಮತ್ತೆ ಕುಂಬಳಕಾಯಿ. ನಾವು ಕುಂಬಳಕಾಯಲ್ಲಿ ಹಾಗೆ ಒಂದು ವಿಶೇಷ ಅಂದ್ರೆ ನಾವು ಅದದ್ದು ಯಾವುದೇ ಭಾಗವನ್ನು ಬಿಸಾಕೋದಿಲ್ಲ. ಅಂದ್ರೆ ಸಿಪ್ಪೆ ಮತ್ತೆ ಬೀಜ ಬಿಟ್ಟು ಅದರ ತಿರುಳನ್ನು ಸಮೇತ ಹಲ್ವಕ್ಕೆ ಉಪಯೋಗಿಸ್ತೇವೆ. ಮತ್ತೆ ನೀರನ್ನು ಬಸಿದು ತೆಗೆಯುವುದಿಲ್ಲ. ನೀರಲ್ಲೇ ಕುದಿಸಿ ಅದೇ ನೀರನ್ನು ಅದಕ್ಕೆ ಮಿಲೆಟ್ ಹಾಕಿ ಗಟ್ಟಿ ಮಾಡ್ತೇವೆ. ಬೆಲ್ಲ ಹಾಕಿ. ಬೇರೆ ಅಂದ್ರೆ ಎಲ್ಲ ಕಡೆ ಪ್ರೊಸೆಸ್ ಮಾಡುವಾಗ ಕುಂಬಳಕಾಯಿಯ ನೀರನ್ನೆಲ್ಲ ಬಸ್ ತೆಗಿತಾರೆ. ಅದರಲ್ಲಿರುವಂತದ್ದು ಏನು ಎನರ್ಜಿ ಎಲ್ಲ ಹೋಗಿಬಿಡ್ತದೆ. ಸುಣ್ಣ ಏನು ಹಾಕುದಿಲ್ಲ? ಇಲ್ಲ, ಅದೆಲ್ಲ ಏನು ಇಲ್ಲ. ಖಾಲಿ ಅಂದ್ರೆ ಎಲ್ಲ ಕಡೆ ಮಾಡುವಾಗ ಅಂದ್ರೆ ಬೇಗ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶ ಇರ್ತದೆ. ಹೌದು. ಈಗ ಹಾಗಾಗಿ ಎಲ್ಲರೂ ಕುಂಬಳಕಾಯಿಯ ನೀರನ್ನು ಬಸ್ ತೆಗಿತಾರೆ. ನಾರ್ಮಲ್ ಫಂಕ್ಷನ್ ಅಲ್ಲಿ ಮಾಡುವಾಗ ಅದು ಬೇಗ ಆಗಬೇಕು ಅನ್ನೋ ಉದ್ದೇಶದಿಂದ ಮಾತ್ರ. ಹಾಗಾಗಿ ನಾವು ಅದನ್ನು ಮಾಡುವುದಿಲ್ಲ. ಕುಂಬಳಕಾಯನ್ನು ಚೆನ್ನಾಗಿ ಬೇಯಿಸ್ತೇವೆ ಅದೇ ನೀರಲ್ಲಿ. ಮತ್ತೆ ಕುಂಬಳಕಾಯಿ ಹಲ್ವಾ ಗಟ್ಟಿ ಆಗುದಿಲ್ಲ, ಅದಕ್ಕೋಸ್ಕರ ಮಿಲೆಟ್ ಹಾಕೋದು ನಾವು. ಮಿಲೆಟ್ ಹಾಕುವಂತ. ಓಕೆ. ಅದು ಅಂದ್ರೆ ನೀವು ಕುಂಬಳಕಾಯಿ ಕೂಡ ಈ ಮಿಕ್ಸಿ ಪ್ರೊಸೆಸ್ ಆಗಿರ್ತದೆ? ಮಿಕ್ಸಿ ಪ್ರೊಸೆಸ್ ಅದು ಕಾಮನ್. ಹೌದು. ಅದು ಬೇಯಿಸ್ಬಿಟ್ಟು ಮಿಕ್ಸಿ ಮಾಡುವಂತದ ಅಥವಾ? ಇಲ್ಲ, ಅದು ಮೊದಲೇ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಮತ್ತೆ ಬೇಯಿಸ್ಬೇಕು. ಓಕೆ. ಅದರಲ್ಲಿ ಏನಿಲ್ಲ. ವೀಕ್ಷಕರೇ, ನಾನು ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ಶೂಟ್ ಮಾಡಕ್ಕೆ ಬಂದಾಗ ನಾವು ಎಲ್ಲದನ್ನೂ ನಮ್ಮ ಪ್ರೊಸೆಸನ್ನು ತೋರಿಸೋದು ಕಷ್ಟ ಸಾಧ್ಯ. ಅದು ಸುಮಾರು ಟೈಮ್ ಹಿಡಿಯುತ್ತೆ. ಆ ಒಂದು ಕಾರಣಕ್ಕೆ ಕೆಲವುದನ್ನು ಹೀಗೆ ಕೇಳ್ತಾ ಇದ್ದೀನಿ. ಇನ್ನು ಖುದ್ದಾಗಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಾವು ಡಿಸ್ಕ್ರಿಪ್ಷನಲ್ಲಿ ಅಶ್ವಥ್ ಹೆಬ್ಬಾರ್ ಅವರ ನಂಬರು ಮತ್ತು ಅಡ್ರೆಸ್ಸನ್ನು ಕೊಟ್ಟಿದ್ದೀವಿ. ಮೊದಲು ಕೂಡ ಹೇಳಿದ್ದೀವಿ. ಪೆರಡೂರು ಹಲ್ವಾದಂಗಡಿ, ಉಡುಪಿ ಜಿಲ್ಲೆ. ಸೊ ಉಡುಪಿಯಿಂದ ಅವ್ರು ಹೇಳಿದ್ರು 20 ಕಿಲೋಮೀಟರ್ ಆಗ್ತದೆ ಅಂತ ಹೇಳ್ತಾರೆ. ಯಾವುದೇ ಸಮಯದಲ್ಲೂ ಇಲ್ಲಿಗೆ ಬಂದಾಗ ಅವ್ರ ನಂಬರಿಗೆ ಒಂದ್ಸರಿ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಆ ನಂಬರಿಗೆ ಒಂದ್ಸರಿ ಫೋನ್ ಮಾಡಿದಾಗ ಅವರು ಖುದ್ದಾಗಿ ಫ್ರೀ ಇದ್ದಾಗಲ್ಲ ಸರ್, ನಾನು ಹೇಳ್ದೇನೆ ವರ್ಕರ್ಸ್ ಇರ್ತಾರೆ. ಓಕೆ. ಅವ್ರ ಪ್ರೊಸೆಸ್ ಎಲ್ಲ ಹೇಳೋದಿಲ್ಲ. ಅಂದ್ರೆ ನಿಮ್ಗೆ ಹಲ್ವಾ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರಿಗೆ ಒಂದ್ಸರಿ ಫೋನ್ ಮಾಡಿ ಅವ್ರು ಫ್ರೀ ಇದ್ದಾಗ ಬಂದು ಕಾಣ್ಬೋದು, ಪ್ರೊಸೆಸನ್ನು ನೋಡ್ಬೋದು. ನೀವು ಅವರಿಗೂ ಬಂದವರಿಗೂ ಸಮಯ ಇದ್ರೆ. ಯಾಕಂತ ಹೇಳಿದ್ರೆ ಒಂದು ಹಲ್ವಾ ಮಾಡ್ಲಿಕ್ಕೆ ಮಿನಿಮಮ್ ಒಂದು 4 ಗಂಟೆ ಬೇಕಾಗ್ತದೆ ಅಲ್ವಾ? 4 ಗಂಟೆಯ ಶ್ರಮ ನಾವು ಈ ನಮ್ಮ ಬಾಯಿ ರುಚಿ ಆಗ್ಬೇಕಾದ್ರೆ ಎಲ್ಲ ಕಳೆದು ಹೋಗ್ತದೆ ಅನ್ಸುತ್ತೆ ರುಚಿಯಲ್ಲಿ ಅಲ್ವಾ? ಬನಾನಾ ಹಲ್ವಾ, ಮಿಲೆಟ್ ಹಲ್ವಾ, ಜಾಕ್ ಸೀಡ್ ಬರ್ಫಿ, ಜಾಕ್ ಫ್ರೂಟ್ ಹಲ್ವಾ, ಗುವಾ ಹಲ್ವಾ ಮ್ಯಾಂಗೋ ಹಾಗೂ
ಮ್ಯಾಂಗೋ ಹಲ್ವಾ. ಮ್ಯಾಂಗೋ ಹಲ್ವಾ ಇದೆ. ಈ 3 ವರ್ಷದ ಒಂದು ಅನುಭವ, ಈ ಲಾಭ ನಷ್ಟ ಹೇಗಿದೆ? ಲಾಭ ನಷ್ಟ ನಾನು ಇದುವರೆಗೆ ನನಗೆ ಇದರಲ್ಲಿ ಲಾಸ್ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಉಂಟು. ನನಗೊಂದು ಮತ್ತೊಂದು ಖುಷಿ ಅಂದರೆ ನಾನೊಂದು ರೈತರಿಗೆ ಒಂದು ಒಳ್ಳೆಯ ರೀತಿಯ ಹಣ್ಣುಗಳಿಗೆ, ರೈತರಲ್ಲಿ ಬೆಳೆದ ಹಣ್ಣುಗಳನ್ನು ತಗೊಂಡು ಅವರಿಗೆ ಒಳ್ಳೆಯ ರೀತಿಯ ವ್ಯಾಲ್ಯೂವನ್ನು ಕೊಡಲಿಕ್ಕೆ ಆಗ್ತದೆ ಅಂತ ಒಂದು ನನಗೆ ಖುಷಿ ಉಂಟು. ಮತ್ತು ನನ್ನ ತೋಟದ ಹಣ್ಣುಗಳನ್ನು ನಾನು ಮೌಲ್ಯವರ್ಧನೆ ಮಾಡಿ ಮಾರಲಿಕ್ಕೆ ಆಗ್ತದೆ ಅಂತ ನನಗೊಂದು ಖುಷಿ ಉಂಟು. ಹೌದು. ಮತ್ತು ಯಾವುದೇ ರೀತಿಯ ಕೆಮಿಕಲ್ ಆಗಲಿ, ಏನು ಪ್ರಿಸರ್ವೇಟಿವ್ ಆಗಲಿ ಯಾವುದನ್ನು ಉಪಯೋಗಿಸದೆ ಜನರಿಗೆ ಒಂದು ಒಳ್ಳೆಯ ಫುಡ್ ಪ್ರಾಡಕ್ಟನ್ನು ಜನರಿಗೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನಾನು ಅದನ್ನು ಮಾಡ್ತಾ ಇದ್ದೇನೆ ಅಂತ ನನಗೊಂದು ಖುಷಿ ಉಂಟು. ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಖುಷಿ ಉಂಟು. ಓಕೆ, ಸೂಪರ್. ಇಲ್ಲಿ ನಾವು ನೋಡ್ಬೋದು ಒಂದು ಸಣ್ಣ ಮಟ್ಟದಲ್ಲಿ ನೀವು ಸೆಟಪ್ಪನ್ನು ಮಾಡ್ಕೊಂಡಿದ್ದೀರಾ. ಮುಂದಿನ ಪ್ಲಾನ್ಗಳು ಹೇಗಿದೆ? ಮುಂದೆ ನಾವು ಅದನ್ನು ಒಂದು ಫ್ಯಾಕ್ಟ್ರಿ ಲೆವೆಲಿಗೆ ಕರ್ಕೊಂಡು ಹೋಗಬೇಕು ಅಂತಂದು. ಈ ಹಣ್ಣನ್ನು ಇಟ್ಕೊಳ್ಳಿಕ್ಕೆ ನಮಗೆ ಜಾಗ ಸಾಕಾಗ್ತಾ ಇಲ್ಲ, ಕೋಲ್ಡ್ ಸ್ಟೋರೇಜ್ ಬೇಕು ಅನಿಸ್ತಾ ಉಂಟು. ಮತ್ತು ಪ್ರೊಸೆಸಿಂಗ್ ಯೂನಿಟ್ಸ್ ದೊಡ್ಡದು ಮಾಡಬೇಕು, ಮಾರ್ಕೆಟ್ಸ್ ದೊಡ್ಡದು ಮಾಡಬೇಕಂತ ಒಂದು ಆಲೋಚನೆ ಉಂಟು. ಇನ್ನೊಂದು 5-6 ತಿಂಗಳು ಸಾಕಾರ ಆಗಿದ್ರೂ ಆಗ್ಬೋದು. ನಿಮ್ಮ ತಿಂಗಳ ಉತ್ಪಾದನೆ ಎಷ್ಟು ಉಂಟು ಇಲ್ಲಿಗ? ಸಿಕ್ಕಾಪಟ್ಟೆ ಏನಿಲ್ಲ, ಒಂದು ತಿಂಗಳಿಗೆ ಒಂದು 2-3 ಲಕ್ಷ. 2-3 ಲಕ್ಷ? ನಾನು ಹಣ ಕೇಳಲಿಲ್ಲ ಆ್ಯಕ್ಚುಲಿ, ನಾನು ಎಷ್ಟು ಟನ್ ಉತ್ಪಾದನೆ ಅಂತ ಕೇಳಿದ್ದೆ. ಒಂದು ನಾನು ಡೈಲಿ ಒಂದು 20 kg ಹಾಗೆ ಪ್ರೊಸೆಸ್ ಮಾಡ್ತೇವೆ ಹಣ್ಣನ್ನು. 20 ಅಂದರೆ ಒಂದು 40 kg ಹಣ್ಣನ್ನು ಪ್ರೊಸೆಸ್ ಮಾಡ್ತೇವೆ. ಎಲ್ಲ ದಿನ ಅಲ್ಲ, ಮ್ಯಾಕ್ಸಿಮಮ್ ಡೇಸಲ್ಲಿ ಒಂದು 40 kg ಹಣ್ಣು. ಮುಖ್ಯವಾಗಿ ಯಾವ ಏರಿಯಾದ ಮಾರುಕಟ್ಟೆಯನ್ನು ನಿಮ್ಮ ಇದು ಉತ್ಪನ್ನ ತಲುಪುತ್ತೆ? ಇಲ್ಲ, ಸದ್ಯಕ್ಕೆ ನನ್ನ ಮಾರ್ಕೆಟ್ ಇರೋದು ಉಡುಪಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಉಡುಪಿ. ಮತ್ತೆ ಇಲ್ಲಿಂದ ಎಷ್ಟು ದೂರ ಆಗ್ತದೆ ಉಡುಪಿ? 20 ಕಿಲೋಮೀಟರ್. ಓಕೆ. ಈ ಒಂದು ನಿಮ್ಮ ಈ ಹಲ್ವದ ಪಯಣದಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೆ, ಬಹುಶಃ ನಾನು ಇವತ್ತು ಭಾನುವಾರ ಬಂದಿದ್ದರಿಂದ ನೀವು ಒಬ್ಬರೇ ಇದ್ದೀರಾ. ನಿಮ್ಮ ಕುಟುಂಬದ ಸಹಕಾರ ಮತ್ತು ಎಷ್ಟು ಜನ ಕೆಲಸಗಾರರು ನಿಮ್ಮಲ್ಲಿ ಕೆಲಸಕ್ಕಿದ್ದಾರೆ ಈಗ? ನನಗೆ ಮೇನ್ ಬೆನ್ನೆಲುಬಾಗಿ ನಿಂತದ್ದು ನಮ್ಮ ಕುಟುಂಬದವರೇ, ಮನೆ ಫ್ಯಾಮಿಲಿಯವರೇ. ಓಕೆ. ಅವರೇ ನನಗೆ ಸಪೋರ್ಟ್ ಮಾಡಿದ್ರಿಂದ ನಾನು ಇದೆಲ್ಲ ಸರ್ಕಸ್ ಮಾಡ್ಲಿಕ್ಕೆ ಆಯಿತು. ಇಲ್ಲಾಂದರೆ ನನಗೆ ಇದೆಲ್ಲ ಆಗೋದಿಲ್ಲ. ಅಂದರೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ ಆಗೋದು ಸರ್ಕಸ್ ಮಾಡ್ಲಿಕ್ಕೆ. ಅಂದರೆ ಯಾವುದೇ ಪ್ರಯೋಗಕ್ಕಾದ್ರೂ ಇಳಿಯುವಾಗ ಹೌದು, ಫ್ಯಾಮಿಲಿಯವ್ರ ಸಪೋರ್ಟ್ ಬೇಡ ಮಾರ, ನೀನು ಮಾಡೋದು ಬೇಡ ಅಂತ ಹೇಳಿದರೆ ಮತ್ತೆ ನಾವೆಲ್ಲ ಹಿಂದೇಟಾಗ್ತೇವೆ. ಹೌದು. ಇಲ್ಲ, ಮುಂದೆ ಹೋಗು ಅಂತ ಹೇಳಿ ಧೈರ್ಯವನ್ನು ಕೊಟ್ಟ ಕೂಡಲೇ ಮಾಡುವಂತ ಒಂದು ಮನಸ್ಸಿಗೆ ಬರ್ತದೆ. ಹೌದು. ಹಾಗಾಗಿ ಇದರಲ್ಲಿ ಫ್ಯಾಮಿಲಿಯವ್ರ ಸಪೋರ್ಟ್ ಇದ್ದದ್ರಿಂದ ನಾನು ಮಾಡ್ತಾ ಇರುವಂಥದ್ದು. ಓಕೆ. ಮತ್ತೆ ನನಗೆ ಈಗ ಒಂದು 3-4 ಜನ ಇದ್ದಾರೆ ಕೆಲಸಕ್ಕೆ 3 ಜನ ಇದ್ದಾರೆ. ಅವರು ಹಣ್ಣಿನ ಪ್ರೊಸೆಸಿಂಗು ಮತ್ತು ಪ್ಯಾಕಿಂಗ್ ಸೆಕ್ಷನ್ಗೆ ಬರ್ತಾರೆ ಕೆಲವರು. ಮತ್ತು ನನಗೆ ಮುಖ್ಯವಾಗಿ ಸಹಕಾರ ಕೊಟ್ಟವರು ಮೂಳಿಯ ವೆಂಕಟಕೃಷ್ಣ ಶರ್ಮಾ. ಅವರು ನನಗೆ ಹೇಳಿದ್ರಿಂದ, ಅವರು ಕೂಡ ಉತ್ತಮ ಮೌಲ್ಯವರ್ಧಕರು. ಅವರು ತುಂಬಾ ಎಲ್ಲರಿಗೂ ಹೇಳಿಕೊಡುವಂತ ಗುರುಗಳು. ಹೌದು. ಯಾವುದೇ ಮನಸ್ಸು ಬಿಚ್ಚಿ ಮಾತಾಡೋರು. ಹೌದು. ಅವರೆಲ್ಲರಿಗೆ ನನ್ನಂತ ತುಂಬಾ ಜನರನ್ನು ಅವರು ತಯಾರು ಮಾಡಿದ್ದಾರೆ. ಅವರು ಒಳ್ಳೆ ಮೌಲ್ಯವರ್ಧಕರೇ. ಅವರು ಹಲ್ವ ಮಿಷಿನ್ ಹಾಕಿ ಅಂತ ಹೇಳಿದ್ದೆ ಧೈರ್ಯವನ್ನು ತುಂಬಿದ್ರಿಂದ ನಾವು ಮುಂದುವರಿಸಲಿಕ್ಕಾಯ್ತು. ಹೌದು, ನೀವು ಆಲ್ರೆಡಿ ಒಂದು ಪ್ರೊಫೆಷನಲ್ ಇದ್ದವರು ಅದನ್ನ ಬಿಟ್ಟು ಮತ್ತೊಂದು ಮಾಡುವಂಥದ್ದು. ಇದು ನಾನಾಗಿ ಆಯ್ಕೆ ಮಾಡಿಕೊಂಡ ಬಿಸ್ನೆಸ್ ಅಲ್ಲ, ನನ್ನನ್ನು ಆಯ್ಕೆ ಮಾಡಿಕೊಂಡ ಬಿಸ್ನೆಸ್. ಇದು ನನ್ನನ್ನು ಆಯ್ಕೆ ಮಾಡಿಕೊಂಡಂಥದ್ದು. ಹಾಗಾಗಿ ಅವರಿಂದಾಗಿ ನಾನು ಮುಂದುವರೆದಿದ್ದೇನೆ. ಇಲ್ಲಾಂದ್ರೆ ನಮ್ಗೆ ಅಷ್ಟು ಧೈರ್ಯ ಇರಲಿಲ್ಲ ಈ ಫೀಲ್ಡಲ್ಲಿ. ಅಂದರೆ ನಾನಾದ್ರೂ ಮಾರ್ಕೆಟ್ ಸ್ಟಡಿ ಮಾಡಲಿಲ್ಲ, ಯಾವುದೇ ರೀತಿ ಸ್ಟಡಿ ಮಾಡಲಿಲ್ಲ. ಜನರೇ ಅದನ್ನು ಇಷ್ಟಪಟ್ಟು ತಗೊಂಡು ನನ್ನನ್ನು ಮುಂದುವರಿಸಿದೆ. ಬಾಯಿಂದ ಬಾಯಿಗೆ ಹೇಳಿದ್ದಾರೆ. ಕೆಲವೊಂದಷ್ಟು ಜನರು ನಿಮ್ಮ ಹಾಗೆ ಯೂಟ್ಯೂಬರ್ಸ್ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಓಕೆ. ಅದೇನೇ ಇಲ್ಲ, ಮಾರ್ಕೆಟಿಂಗ್ನಲ್ಲೂ ಕೆಲವು ಅಂಗಡಿಯವ್ರನ್ನ ಬೆನ್ತಟ್ಟಿ, ನಾನು ಫಸ್ಟ್ ಪ್ರಾಡಕ್ಟ್ ತಗೊಂಡೋದಾಗ ನನ್ನನ್ನು ತಗೊಂಬ ಅಂತ ಹೇಳಿ ನನ್ನನ್ನು ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿದವರು ಇದ್ದಾರೆ. ಉಡುಪಿಯಲ್ಲಿ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ರೇಟ್ಲು ಪೈ ಅವರು, ಕೆಲವು ಅಂಗಡಿಯವರು, ಸಂಪೂರ್ಣದವರು. ನಾನು ಬಂದು ತಗೊಂಡು ಹೋದ್ಕೊಳ್ಳೆ ಯಾವುದೇ ದಾಕ್ಷಿಣ್ಯ ಇಲ್ಲದೆ ತಗೊಂಡು ನಾನು ಬೆನ್ತಟ್ಟಿ, ಹೋಗು ಮುಂದೆ ಮಾಡು, ನೀನು ಮಾಡು. ಹೌದು, ಹಲ್ವ ಮಾಡಿ, ಹಲ್ವ ಮಾತ್ರ ಮಾಡಿ ಅಂತ ಹೇಳಿ, ಬೇರೆ ಎಲ್ಲ ಸರ್ಕಸ್ ಬೇರೆ ಎಲ್ಲ ಬೇಡ ಅಂತ ಹಲ್ವ ಮಾತ್ರ ಮಾಡಿ ಅಂತ ಹೇಳಿದೆ, ಪ್ರೋತ್ಸಾಹ ಕೊಟ್ಟವರಿದ್ದಾರೆ. ಸೊ ಅವನ್ನೆಲ್ಲ ನಾವು ಈ ಹಂತದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಅಂದರೆ ನನ್ನ ಒಬ್ಬನಿಂದ ಎಲ್ಲದೂ ಆಗೋದಿಲ್ಲ, ಎಲ್ಲರೂ ಸಹಕಾರ ಇದ್ಕೊಳ್ಳೆ ಎಲ್ಲದೂ ಆಗ್ತದೆ. ಸೊ ಸೂಪರ್. ವೀಕ್ಷಕರೇ, ಇದಿಷ್ಟು ನಮ್ಮ ಅಶ್ವಥ್ ಹೆಬ್ಬಾರ್ ಅವರ ಹಲ್ವದಂಗಡಿ ಪೆರಡೂರು ಇಲ್ಲಿಯ ಒಂದು ಸಣ್ಣ ಚಿತ್ರಣ.
ಯಾರಿಗಾದ್ರೂ ಡೈರೆಕ್ಟಾಗಿ ಇವರ ಹಲ್ವಾದ ರುಚಿಯನ್ನು ನೋಡಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂತೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಇದೆ. ಹಲ್ವಾದ ಅಂಗಡಿಯ ಇದು ಕೂಡ ಉಂಟು, ಯಾವುದು ಅಡ್ರೆಸ್ ಕೂಡ ಉಂಟು. ನೀವು ಖುದ್ದಾಗಿ ಇಲ್ಲಿಗೆ ಭೇಟಿ ಮಾಡಿ ಅವ್ರನ್ನ ತಲುಪಬಹುದು. ಜೊತೆಗೆ ಆದಷ್ಟು ಬೇಗ ಬೆಂಗಳೂರಿನ ಜನತೆ, ಅಂದರೆ ಬೆಂಗಳೂರು ಅಂತಲ್ಲ ರಾಜ್ಯಾದ್ಯಂತ ಜನತೆಗೆ ಕೂಡ ವಿವರ ಆರ್ಗ್ಯಾನಿಕ್ಸ್ ಕಡೆಯಿಂದ ನಾವು ಹಲ್ವಾವನ್ನು ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನೀವು ಅಲ್ಲೂ ಕೂಡ ಆರ್ಡರ್ ಮಾಡ್ಬೋದು.